ಆಫ್ಟರ್ ಅ ಲಾಂಗ್ ಟೈಮ್ ಒಳ್ಳೆ ಕನ್ನಡ ಮೂವಿ ಬಂತು ಅಂತ ಅನಿಸ್ತು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಐ ಲೈಕ್ ಹಳೆ ಬೆವರ್ಸಿ ಕ್ಯಾರೆಕ್ಟರ್ ತುಂಬ. ಸೋನು ಗೌಡ ಹಾಗೂ ಯೋಗಿ ವೆರಿ ನೈಸ್ ಕಪಲ್, ವೆರಿ ನೈಸ್ ಲವ್ ಸ್ಟೋರಿ ಆಲ್ಸೋ. ಅವರಿಬ್ಬರೂ ನೋಡಿ ತುಂಬ ಖುಷಿನೂ ಆಯಿತು. ಟೋಟಲ್ಲಾಗಿ ತುಂಬ ಚೆನ್ನಾಗಿದೆ ಮತ್ತು ಪ್ರತಿಯೊಬ್ಬರೂ ಅವ್ರವ್ರ ಪಾತ್ರಕ್ಕೆ ಅರ್ಥ ಕೊಟ್ಟಿದ್ದಾರೆ. ಮತ್ತು ವಿಜಯ್ ಪ್ರಸಾದ್ ಅವರು ಹೆಣ್ಣಿನ ವ್ಯಕ್ತಿತ್ವಕ್ಕೆ ಒಂದು ಬೆಲೆ ಕೊಟ್ಟಿರೋದು ನಿಜವಾಗ್ಲೂ ಅಳು ಬಂದ್ಬಿಡ್ತು. ಪ್ರತಿಯೊಬ್ಬರೂ ಅರ್ಥಪೂರ್ಣವಾಗಿ ಅವ್ರವ್ರ ಪಾತ್ರಗಳನ್ನ ಮಾಡಿದ್ದಾರೆ. ಟೋಟಲ್ಲಾಗಿ ತುಂಬ ಚೆನ್ನಾಗಿದೆ. ಸಂಭಾಷಣೆ ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ಟೋಟಲಿ ಫಿಲಮ್ ಚೆನ್ನಾಗಿ ಬಂದಿದೆ. ಹೆಣ್ಣಿಗೆ ತುಂಬ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಟೋಟಲಿ ಅಳು ಬರುತ್ತೆ ಫಿಲಮ್ ನೋಡ್ತಾ ಇದ್ದರೆ. ಮ್ಯೂಸಿಕ್ ತುಂಬ ಚೆನ್ನಾಗಿದೆ, ಅದು ಅಯ್ಯಪ್ಪ ಸ್ವಾಮಿದು ತುಂಬ ಚೆನ್ನಾಗಿದೆ. ಆರ್ಟ್ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ. ಓವರಾಲ್ ಮೂವಿ ಬಗ್ಗೆ ಹೇಳಬೇಕಾದ್ರೆ ತುಂಬ ಚೆನ್ನಾಗಿ ಬಂದಿದೆ. ನೀವು ಎಲ್ಲರೂ ನೋಡಿ ಥಿಯೇಟ್ರಿಗೆ ಬಂದು, ಯೋಗಿ ಸರ್ ಅವರು 12 ವರ್ಷದ ನಂತರ ಬಂದಿದ್ದಾರೆ. ಹೇಗೆ ಅವರದ್ದು ಈ ಸ್ಟೋರಿ ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಅಂತ ನೋಡಬೇಕಾದ್ರೆ ನೀವು ಚಿತ್ರಮಂದಿರಿಗೆ ಬಂದು ಚಿತ್ರವನ್ನು ನೋಡಬೇಕಾಗತ್ತೆ. ಸಾಂಗ್ ಆಗಲಿ ಅಥವಾ ಅವರು ಒಟ್ಟಿಗೆ ಮಾತುಕತೆ ಆಗಿ ಅವರದ್ದು ಕಾಂಬಿನೇಷನ್ ಹೇಗೆ ಬಂದಿದೆ ಅಂತ ನೋಡಬೇಕಾದ್ರೆ ನೀವು ಫಿಲ್ಮ್ ನೋಡಬೇಕಾಗತ್ತೆ. ಒಳ್ಳೆ ಚೆನ್ನಾಗಿ ನಡ್ಸ್ಕೊಂಡು ಹೋಗಿದ್ದಾರೆ. ಎಲ್ಲ ಕ್ಯಾರೆಕ್ಟ್ರು, ಹೀರೋ ಹೀರೋಯಿನ್ ಅಂತ ಇಲ್ಲ, ಪ್ರತಿಯೊಂದು ಕ್ಯಾರೆಕ್ಟ್ರು ಕೂಡ ಚೆನ್ನಾಗಿ ಅವ್ರವ್ರ ಪಾತ್ರವನ್ನು ವಹಿಸ್ಕೊಟ್ಟಿದ್ದಾರೆ. ಹೇಗೆ ಬಂದಿದೆ ಸಿದ್ಲಿಂಗು 1 ನೀವು ನೋಡಿದ್ರಾ, ಸಿದ್ಲಿಂಗು 2 ಯಾವ ರೀತಿ ಬಂದಿದೆ ಅಂತ ನೋಡಬೇಕಾದ್ರೆ ಚಿತ್ರಮಂದಿರಕ್ಕೆ ಬಂದು ಮಾತ್ರ ನೀವು ದಯವಿಟ್ಟು ನೋಡಿ. ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ, ಸಾಂಗ್ ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಎಲ್ಲ ವ್ಯೂಸ್ ಕೂಡ ತುಂಬ ಒಳ್ಳೆ ಬಂದಿದೆ ಫಸ್ಟ್ ಸಾಂಗ್ಗೋಸ್ಕರ. ಹಾಗೆ ನೀವು ಇದನ್ನು ಕೂಡ ಪಿಕ್ಚರಲ್ಲಿ ಸಾಂಗ್ ಯಾವ ರೀತಿ ಬಂದಿದೆ ಅಂತ ಕೂಡ ನೋಡಿ. ಯೋಗಿಯವರ ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿ, ಯೋಗಿಯವ್ರದ್ದೆಲ್ಲ ಪ್ರತಿಯೊಬ್ಬರದು ತುಂಬ ಚೆನ್ನಾಗಿದೆ. ಡೈಲಾಗ್ಸ್ ಇರ್ಬೋದು, ಕಾಮಿಡಿ ಇರ್ಬೋದು, ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಒಟ್ಟಿಗೆ ಬಂದು ನೋಡುವಂಥ ಸಿನಿಮಾ. ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾ ನೋಡಬೇಕಂತ ಕೇಳ್ಕೊಳ್ತೀನಿ. There is no difference. There's only a minor difference. How beautiful the script has changed from 12 years ago to at the current moment. ಸಖತ್ತಾಗಿತ್ತು. ಯೋಗಿ ಅಂತೂ ಅವಾಗೂ ಇವಾಗೂ ನೋಡೋಕ್ಕೆ ಭಾರಿ ಡಿಫ್ರೆನ್ಸ್ ಸಖತ್ತಾಗಿ ಕಾಣ್ತಿದ್ದಾರೆ. ಆಮೇಲೆ ಅದರಲ್ಲಿ ವಾಟ್ ಎವರ್ ಏನು ತೋರಿಸಿದ್ರು, ಅವರು ಕಾರಿಂದ ಕಳ್ಕೊಂಡಿದ್ದು ಅದೆಲ್ಲ ಇದರಲ್ಲಿ ಹೆಂಗೆ ಪಡ್ಕೊಳ್ಳೋದು, ಸ್ವಾಮಿ ಪಾದಂ ದೈವಂ ಪಾದಂ ಎಲ್ಲ ತುಂಬ ಚೆನ್ನಾಗಿತ್ತು. ಯಾರ್ಯಾರು ಏನು ಆಸೆ ಪಡ್ತಾರೋ ಅದನ್ನು ಖಂಡಿತ ಪಡ್ಕೋಬೋದು ಅನ್ನೋದು ಒಂದು ಮೆಸೇಜ್ ಕೊಡ್ತಿದೆ ಈ ಮೂವಿ. ಸೊ ಖಂಡಿತ ಡೆಫಿನೆಟ್ಲಿ ಇಟ್ಸ್ ಅ ಮೆಸೇಜ್ ಓರಿಯೆಂಟೆಡ್ ಮೂವಿ ಖಂಡಿತ. ಲೂಕ್ ಸೀಲಿಂಗ್ ಸರ್ ಇಸ್ ಐ ಥಿಂಕ್ ದ ಮ್ಯಾಜಿಕ್. ನೀವು ಕೇಳಿಸ್ಕೊಂಡಿರ್ತೀರಾ, ನಿಜವಾಗ್ಲೂ BGM ಸಮೇತ ಪ್ರತಿಯೊಂದು ಚೇಂಜ್ ಆಗೋ ಚಿಕ್ಕ BGM ಇಂದ ಕೂಡ ಐ ಥಿಂಕ್ ಆಲ್ ದ ಸಾಂಗ್ಸ್ ಎವ್ರಿಥಿಂಗ್ ಐ ರಿಯಲಿ ಲೈಕ್ ಇಟ್. ಸಖತ್ತಾಗಿ ಮಾಡಿ. ತುಂಬಾ ಖುಷಿಯಾಗುತ್ತೆ. ಅಂದರೆ ಒಂದು ಮಗುಗೆ ಅಮ್ಮ ಹಾಲು ಕುಡಿಸಿದಾಗ ಎಷ್ಟು ಖುಷಿಯಾಗುತ್ತೋ, ಎಷ್ಟು ಸಂತೃಪ್ತಿಗೊಳ್ಳುತ್ತೋ, ಅದೇ ಥರನೇ ನನಗೂ ಈಗ ಆಗ್ತಾಯಿದೆ. ತುಂಬಾ ಖುಷಿ ಆಗ್ತಿದೆ. ಅಂದರೆ ಒಳ್ಳೆ ವಿಚಾರಗಳು ದಾಟಿದಾಗ ನಾವು ಅಂದ್ಕೊಂಡಿದ್ದು ಅದರಷ್ಟು ಸಂತೋಷ ಬೇರೆ ಇನ್ನೇನು ಇಲ್ಲ. ಆ್ಯಕ್ಚುಲಿ ಏನು ಮಾತಾಡೋಕ್ಕೆ ಪದಗಳೇ ಸಿಗ್ತಾಯಿಲ್ಲ. ಆಶೀರ್ವಾದ ಮಾಡಿರೋ ಎಲ್ಲರಿಗೂ, ಎಲ್ಲ ಮನಸ್ಸುಗಳಿಗೂ, ನಿಮ್ಮ ಪಾದ ಕಮಲಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ನನ್ನ ಮೂವಿ ಬಗ್ಗೆ ನಾನು ಹೇಳೋದು ನನಗೆ ಅರ್ಥ ಆಗ್ತಾಯಿಲ್ಲ. ಯಾಕೆಂದರೆ ಪ್ರತಿಯೊಬ್ಬ ಸಿನಿಮಾ ಮಾಡೋನು ನಾನು ಚೆನ್ನಾಗಿ ಮಾಡಬೇಕು ಅಂದ್ಕೊಂಡೇ ಮಾಡಿರ್ತಾನೆ. ಜನ ಅದನ್ನು ನೋಡಿ ಚೆನ್ನಾಗಿದೆ ಅಂದಾಗ ಮಾತ್ರ ನಮಗೆ ಖುಷಿಯಾಗೋದು. ಇವತ್ತು ನೀವೇ ಜನಗಳನ್ನು ನೋಡಿದ್ದೀರಾ ಎಷ್ಟು ಸಂತೋಷಪಟ್ಟಿದ್ದಾರೆ ಅಂತ. ಆ ಸಂತೋಷನೇ ನಮಗೆ ಸಂತೋಷ ಕೊಡುತ್ತೆ. ಇದರಲ್ಲಿ ವಿಶೇಷವಾಗಿ ಹೇಳಬೇಕು ಅಂದರೆ ನಮ್ಮ ನಿರ್ದೇಶಕರ ಜಾಣ್ಮೆ. ಫ್ರ್ಯಾಂಕಾಗಿ ಹೇಳ್ತೀನಿ, ನಾವು ಸ್ಕ್ರಿಪ್ಟನ್ನು ಒಂದು ಥರ ಅವರು ಕೊಟ್ಟಿರ್ತಾರೆ, ಅದನ್ನು ಯೋಚನೆ ಮಾಡ್ಕೊಂಡು ಇಲ್ಲಿ ಏನಾದ್ರು ಬಂದರೆ ಅದು ಇಲ್ಲಿ ಬರೋಷ್ಟು ಡಬಲ್ ಆಗಿರುತ್ತೆ. ಇಫ್ ಯು ಪರ್ಫಾರ್ಮ್ ವೆಲ್, ಒಳ್ಳೆ ಚೆನ್ನಾಗಿ ಮಾಡ್ತೀವಿ ಅಂತ ಗೊತ್ತಾಗ್ಬಿಟ್ರೆ ಅದನ್ನು ಒಂದಿದ್ದು 2 ಆಗುತ್ತೆ. ನಾವು ಅಂದ್ಕೊಂಡಿರೋ ಅಷ್ಟಕ್ಕೆ ಅದು ಮುಗಿಯಲ್ಲ, ಮೇಲೆ ಹೋಗ್ತಾನೆ ಇರುತ್ತೆ. ಅದು ತುಂಬ ಖುಷಿ ಕೊಡುವಂಥ ಅವ್ರ ವಿಚಾರ ಅವರ ವಿಷಯದಲ್ಲಿ. ಇನ್ನು ನಮ್ಮ ಹೀರೋ ಆ್ಯಂಡ್ ಹೀರೋಯಿನು, ನಾನು ಅಲ್ಲಿ ಶೂಟ್ ಮಾಡಬೇಕಾದ್ರೆ ನೋಡ್ತಾ ಇದ್ದೆ, ಇಲ್ಲೇನು ಆ್ಯಕ್ಟ್ ಮಾಡೋದೇ ಇಲ್ವಲ್ಲ ಅಂತ ಅನಿಸ್ತಿತ್ತು. ಆದರೆ ಅದು ಆನ್ ಸ್ಕ್ರೀನ್ ನೋಡಿದಾಗ ಎಷ್ಟು ನ್ಯಾಚುರಲ್ ಆಗಿದೆ ಅಂದರೆ ನಾನೇ ಒಂಥರ ಮುಳುಗೋಗ್ಬಿಟ್ಟಿದ್ದೀನಿ ಅವ್ರ ಆ್ಯಕ್ಟಿಂಗ್. ಟೋಟಲಿ ತುಂಬ ಖುಷಿ ಕೊಡುವಂಥ ಸಿನಿಮಾ. ಯಾವುದೇ ಗಡಿಬಿಡಿ ಗಲಾಟೆ ಇಲ್ಲದ ಸಿನಿಮಾ, ನೆಮ್ಮದಿಯಾಗಿ ಕೂತ್ಕೊಂಡು ನೋಡುವಂಥ ಸಿನಿಮಾ. ಜನ ಈ ಥರ ಸಿನಿಮಾನ ಬಂದು ಪ್ರೋತ್ಸಾಹ ಮಾಡಬೇಕು. ಇವತ್ತು ನೋಡಿದಿರಿ, ಸಾಕಷ್ಟು ಜನ ಬಂದಿದ್ದಾರೆ. ಇನ್ನೂ ಬಾಯಿಂದ ಬಾಯಿಗೆ ಪ್ರಚಾರ ಆಗ್ತಾ ಇರಬೇಕು, ಜನ ಬಂದು ನೋಡಬೇಕು ಅನ್ನೋದು ನಮ್ಮ ಉದ್ದೇಶ. ಥ್ಯಾಂಕ್ ಯು ಸೋ ಮಚ್.